ಕರ್ನಾಟಕ ಡ್ರಗ್ ವಿತರಕ ಸಂಘದ 3 ಕಿಂಗ್ ಪಿನ್ಗಳ ಪತ್ತೆಯೇ ಇಲ್ಲ. ಸಿಸಿಬಿ ಪೊಲೀಸರು ಹಾಕಿದ ಬಲೆಗೆ ಬೀಳದೆ ತಿಮಿಂಗಿಲ ಜಾರಿದ್ದೆಲ್ಲಿಗೆ? ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಸ್ಯಾಂಡಲ್ವುಡ್ ನಶೆಕೋರರ ಹಿಂಡು ಸೇರಿದೆ. ಡ್ರಗ್ಸ್ ನಶೆಯಲ್ಲಿ ಜಿಗಿಜಿಗಿ ಎಂದು ಕುಣಿಯುತ್ತಿದ್ದವರು ಕಂಬಿ ಎಣಿಸುತ್ತಿದ್ದಾರೆ. ಪಾರ್ಟಿಗಳಲ್ಲಿ ಮೋದಕ ಅಮಲಲ್ಲಿ ತೇಲುತ್ತಿದ್ದವರು ರಾಗಿ ಮುದ್ದೆ ಮುರಿಯುತ್ತಿದ್ದಾರೆ. ಸ್ಯಾಂಡಲ್ವುಡ್ ನಶೆ ಅರಗಿಣಿ ರಾಗಿಣಿ, ಮತ್ತಿನ ಮದನಾರಿ ಸಂಜನಾ. ರಾಗಿಣಿಯ ಬಾಯ್ ಫ್ರೆಂಡ್ ರವಿಶಂಕರ್ ಸೇರಿದಂತೆ ನಶೆ ಪ್ರಕರಣದಲ್ಲಿ ಬಂಧಿತರಾಗಿರುವವರು ಪರಪ್ಪನ ಅಗ್ರಹಾರ ಜೈಲು ಕೋಣೆಯಲ್ಲೇ ಬಂದಿಯಾಗಿದ್ದಾರೆ. ಆದರೆ ಇವರು ಕರ್ನಾಟಕ ಡ್ರಗ್ ವಿತರಕ ಸಂಘದ ಸದಸ್ಯರು. ಆದರೆ ಈ ನಶೆ ದಂಧೆಯ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಖಜಾಂಚಿ ಇನ್ನೂ ಬಲೆಗೆ ಬಿದ್ದಿಲ್ಲ. ಕರ್ನಾಟಕ ಡ್ರಗ್ ವಿತರಕ ಸಂಘದ ಕಿಂಗ್ ಪಿನ್ಗಳ ಕೈಗೆ ಇನ್ನೂ ಗೋಳ ಬಿದ್ದಿಲ್ಲ. ರಾಗಿಣಿ, ಸಂಜನಾ, ರವಿಶಂಕರ್ ಇವರು ಡ್ರಗ್ಸ್ ಪ್ರಕರಣದ ಮೀನುಗಳು. ಆದರೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ 3 ತಿಮಿಂಗಿಲಗಳು. ಈ ನಶೆ ದಂಧೆಯ ತಿಮಿಂಗಿಲಗಳು ಸಿಸಿಬಿ ಹಾಕಿರುವ ಬಲೆಗೆ ಬೀಳದೆ ತಪ್ಪಿಸಿಕೊಂಡಿವೆ. 3 ಕಿಂಗ್ ಪಿನ್ಗಳು, 3 ಮಾಸ್ಟರ್ ಮೈಂಡ್ಗಳು, 3 ತಿಮಿಂಗಿಲಗಳು. ಈ 3 ಕಿಂಗ್ ಪಿನ್ಗಳ ಮೇಲೆ ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣ ನಿಂತಿದೆ. ಈ 3 ಕೈಗೆ ಕೋಳ ಬಿದ್ರೆ ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣಕ್ಕೆ ಹೊಸ ತಿರುವು ಸಿಗುತ್ತೆ. ಈ 3 ಮಾಸ್ಟರ್ ಮೈಂಡ್ಗಳ ಬಂಧನವಾದ್ರೆ ಸ್ಯಾಂಡಲ್ವುಡ್ನಲ್ಲಿ ನಶೆ ಸುನಾಮಿ ಸೃಷ್ಟಿಯಾಗುತ್ತೆ. ಚಿತ್ರರಂಗವಷ್ಟೇ ಅಲ್ಲ, ರಾಜ್ಯ ರಾಜಕೀಯದಲ್ಲೂ ಕಂಪನ ಶುರುವಾಗುತ್ತೆ. ಅಷ್ಟಕ್ಕೂ ಡ್ರಗ್ಸ್ ಪ್ರಕರಣದಲ್ಲಿ ಸಿಸಿಬಿ ಬಲೆಗೆ ಬೀಳದ ತಿಮಿಂಗಿಲಗಳು ಯಾರೋ? ಈ ತಿಮಿಂಗಿಲಗಳ ನೆಟ್ವರ್ಕ್ ಎಂತಾದ್ದು? ಈ ತಿಮಿಂಗಿಲಗಳನ್ನ ಬಲೆಗೆ ಬೀಳಿಸಿದ್ರೆ ಬಯಲಾಗೋ ರಹಸ್ಯ ಎಂತಾದ್ದು? ಈಗಾಗಲೇ ಬಂಧನವಾಗಿರುವ ವೀರೇನ್ ಖನ್ನಾ ಅನ್ನೋ ಮತ್ತೊಂದು ತಿಮಿಂಗಿಲದ ಅನೈತಿಕ ಆಟ ಹೇಗಿತ್ತು ಅನ್ನೋದನ್ನೇ ತೋರಿಸ್ತೀವಿ. ತಿಮಿಂಗಿಲ ನಂಬರ್ 1 ಶಿವಪ್ರಕಾಶ್ ಟಿಪ್ಪಿ. ಸ್ಯಾಂಡಲ್ವುಡ್ ನಶೆ ಪ್ರಕರಣದ A1 ಆರೋಪಿ ಶಿವಪ್ರಕಾಶ್ ಚಿಪ್ಪಿ. ನಟಿ ರಾಗಿಣಿಯ ಎಕ್ಸ್ ಬಾಯ್ ಫ್ರೆಂಡ್ ಚಿಪ್ಪಿ ಸಿಸಿಬಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾನೆ. ಶಿವಪ್ರಕಾಶ್ ಚಿಪ್ಪಿಯನ್ನ ಬಂಧಿಸಿದ್ರೆ ಸ್ಯಾಂಡಲ್ವುಡ್ನ ನಶೆ ನಂಟುಗಳು ಬುಡದ ಸಮೇತ ಹೊರಗೆ ಬೀಳುತ್ತವೆ. ಆದ್ರೆ A1 ಚಿಪ್ಪಿಯನ್ನ ಬಂಧಿಸಲು ಸಿಸಿಬಿಗೆ ಇನ್ನೂ ಸಾಧ್ಯವಾಗಿಲ್ಲ. ಈ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅದೊಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ ನೋಡಿ. ನಾನು ಕೇಳಿದೆ ಪೊಲೀಸ್ನವ್ರಿಗೆ, ಯಾಕೆ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿಲ್ಲ ಅಂತ. ಕೆಲವರು ಮಾತ್ರ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ, ಬೇರೆಯವ್ರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ. ಅವರು ಅಬ್ಸ್ಕಾಂಡ್ ಆಗ್ಬಿಟ್ಟಿದ್ದಾರೆ, ತಲೆ ಮರೆಸ್ಕೊಂಡ್ಬಿಟ್ಟಿದ್ದಾರೆ, ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇರ್ಬೋದು, ಸರ್ಕಾರದ ಒತ್ತಡನೂ ಇರ್ಬೋದು. ಪೊಲೀಸ್ನವರು ವೀಕ್ನೆಸ್ಗಿಂತ ಏನಾಗಿದ್ದಾರೆ ಅಂತಂದ್ರೆ ಸರ್ಕಾರದ ಕೈಗೊಂಬೆಗಳ ಥರ ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಡ್ರಗ್ಸ್ ಪ್ರಕರಣದಲ್ಲಿ ಯಾರನ್ನೋ ಬಿಡುವುದಿಲ್ಲ ಎಂದಿದ್ದಾರೆ. ಆದರೆ ಪ್ರಕರಣದ A1 ಆರೋಪಿ ಇನ್ನೂ ಬಂಧನವಾಗಿಲ್ಲ. ಹೀಗಾಗಿ ಸರ್ಕಾರವೇ ಪ್ರಭಾವ ಬೀರ್ತಿರಬಹುದು. ಸರ್ಕಾರದ ಕೈಗೊಂಬೆ ಆಗಿರುವ ಪೊಲೀಸರು ಸರ್ಕಾರದ ಅಣತಿಯಂತೆ ನಡೆದುಕೊಳ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಮೂಲಕ ತನಿಖೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಪ್ರಕರಣದ A1 ಶಿವಪ್ರಕಾಶ್ ಚಿಪ್ಪಿ ಎಲ್ಲಿಗೆ ಹೋದ ಅನ್ನೋ ಪ್ರಶ್ನೆ ಮತ್ತೆ ಕಾಡುತ್ತೆ. ಇಲ್ಲಿ ಮತ್ತೊಂದು ಅಚ್ಚರಿಯ ವಿಚಾರವಾಗಿದೆ. ಎಫ್ಐಆರ್ ದಾಖಲಾದ ದಿನ ಹಾಸನದಲ್ಲೇ ಇದ್ದ A1 ಚಿಪ್ಪಿ.
ಅಚ್ಚರಿ ಅನಿಸಿದ್ರು ಇದು ನಿಜ. ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಕಾಟನ್ ಪೇಟೆ ಪೊಲೀಸರು ಎಫ್ಐಆರ್ ದಾಖಲಿಸಿದ ದಿನ A1 ಶಿವಪ್ರಕಾಶ್ ಚಿಪ್ಪಿ ಹಾಸನದಲ್ಲಿದ್ದ. ಆದರೆ ಹಾಸನದಲ್ಲಿದ್ದ ಚಿಪ್ಪಿಯನ್ನ ಬಂಧಿಸೋಕೆ ಇಲ್ಲಿ ತನಕ ಸಾಧ್ಯವಾಗಿಲ್ಲ. ಎಫ್ಐಆರ್ ದಾಖಲಾದ ಬಳಿಕ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ನ ಇಬ್ಬರು ಸ್ಟಾರ್ ನಟಿಯರಾದ ರಾಗಿಣಿ, ಸಂಜನಾ ಬಂಧಿಸಲಾಗಿದೆ. ಇಬ್ಬರು ನಟಿಯರು ಪರಪ್ಪನ ಅಗ್ರಹಾರ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಆದರೆ ಶಿವಪ್ರಕಾಶ್ ಚಿಪ್ಪಿ ಕೈಗೆ ಮಾತ್ರ ಇನ್ನೂ ಗೋಳ ಬಿದ್ದಿಲ್ಲ. ಶಿವಪ್ರಕಾಶ್ಗೆ ಡ್ರಗ್ಸ್ ದಂಧೆಯ ಪರಿಚಯ ಮಾಡಿಸಿದ್ದೇ ರಾಗಿಣಿ. ಶಿವಪ್ರಕಾಶ್ ಚಿಪ್ಪಿ ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲದ ತಿಮಿಂಗಿಲ. ಪ್ರಕರಣದ A1 ಆರೋಪಿ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ನಶೆ ಏರಿಸಿದ ಶಿವಪ್ರಕಾಶ್ಗೆ ಡ್ರಗ್ಸ್ ದಂಧೆಯ ಪರಿಚಯ ಮಾಡಿಸಿದ್ದು ಬೇರ್ಯಾರೂ ಅಲ್ಲ. ತುಪ್ಪ ಬೇಕಾ ತುಪ್ಪ ಎನ್ನುತ್ತಲೇ ನಶೆ ಹಂಚಿ ಇದೀಗ ಪರಪ್ಪನ ಅಗ್ರಹಾರದ ಕಬ್ಬಿಣದ ಪಂಜರದಲ್ಲಿ ಕಂಬಿ ಎಣಿಸುತ್ತಿರುವ ರಾಗಿಣಿ. ಶಿವಪ್ರಕಾಶ್ ಚಿಪ್ಪಿ ಅಲಿಯಾಸ್ ಶ್ರೀ ರಿಯಲ್ ಎಸ್ಟೇಟ್ ಕುಳ. ಕೋಟಿ ಕೋಟಿ ಹಣ ಸಂಪಾದಿಸಿದ್ದ ಶಿವಪ್ರಕಾಶ್ ಸಿನಿಮಾ ನಿರ್ಮಾಣಕ್ಕೂ ಕೈ ಹಾಕಿದ್ದ. ಕಿಲ್ಲಿಂಗ್ ವೀರಪ್ಪನ್ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಹಣ ಹೂಡಿದ್ದ. ಇದರಿಂದ ಸಿನಿಮಾ ಇಂಡಸ್ಟ್ರಿಯ ನಂಟು ಬೆಳೆದಿತ್ತು. ಮೋಜೋ ಮಸ್ತಿ ಮಾತಾಗಿದ್ದ ಶಿವಪ್ರಕಾಶ್ ಪಾರ್ಟಿಯೊಂದರಲ್ಲಿ ಪಾರ್ಟಿ ಬರ್ಡ್ ರಾಗಿಣಿಯನ್ನ ನೋಡಿದ್ದ. ತುಪ್ಪದ ಹುಡುಗಿಯ ಪರಿಚಯ ಮಾಡಿಕೊಂಡಿದ್ದ. ಕೆಲವೇ ದಿನಗಳಲ್ಲಿ ಇಬ್ಬರು ಹತ್ತಿರವಾಗಿದ್ರು. ಪಾರ್ಟಿ ಪಪ್ಪು ಅಂತ ಸುತ್ತಾಡಿದ್ರು. ರಾಗಿಣಿಗಾಗಿ ಐಷಾರಾಮಿ ಕಾರ್ಗಳನ್ನ ಕೊಡಿಸಿದ್ದ. ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ದ. ಅಷ್ಟೇ ಅಲ್ಲ, ರಾಗಿಣಿಗಾಗಿ ನಾಟಿ ಕೋಳಿ ಅನ್ನೋ ಸಿನಿಮಾ ಕೂಡ ನಿರ್ಮಿಸೋಕೆ ಮುಂದಾಗಿದ್ದ. ಕಿರಿಕ್ ಪಾರ್ಟಿ ಶಿವಪ್ರಕಾಶ್ನ ಕಿರಿಕ್ನಿಂದ ನಾಟಿ ಕೋಳಿ ಸಿನಿಮಾ ಫೋಟೋ ಶೂಟ್ಗೆ ನಿಂತು ಹೋಯ್ತು. ಇತ್ತ ಚಿಪ್ಪಿಯ ರಿಯಲ್ ಎಸ್ಟೇಟ್ ವ್ಯವಹಾರವು ಮಖಾಡೆ ಮಲಗಿಬಿಡ್ತು. ಇದರಿಂದ ಪಾಪರಾಗೋ ಹಂತಕ್ಕೆ ಬಂದಿದ್ದ ಶಿವಪ್ರಕಾಶ್ಗೆ ಡ್ರಗ್ಸ್ ದಂಧೆಯ ಮಾರ್ಗ ತೋರಿಸಿದ್ಲು ರಾಗಿಣಿ. ಕೆಲವೇ ದಿನಗಳಲ್ಲಿ ಡ್ರಗ್ಸ್ ದಂಧೆಯ ಆಳ ಅಗಲ ತಿಳಿದುಕೊಂಡ ಶಿವಪ್ರಕಾಶ್ ಪಾರ್ಟಿಗಳಿಗೆ ಡ್ರಗ್ಸ್ ಪೂರೈಕೆ ಮಾಡೋ ಹಂತಕ್ಕೆ ಬೆಳೆದು ಬಿಡ್ತಾನೆ. ಚಿಪ್ಪಿ ನಗರದ ವಿವಿಧ ಭಾಗಗಳಲ್ಲಿ ನಡೆಯುವ ಡ್ರಗ್ಸ್ ಪಾರ್ಟಿಗಳಲ್ಲಿ ಭಾಗಿಯಾಗ್ತಿದ್ದ. ನಗರದ ಹೊರವಲಯದಲ್ಲಿ ವೀಕೆಂಡ್ ಹೋಮ್ಗಳಲ್ಲಿ ಪಾರ್ಟಿ ಮಾಡ್ತಿದ್ದ. ರಾಗಿಣಿಯ ಮೂಲಕ ಪರಿಚಯವಾದ ರವಿಶಂಕರ್ಗೆ ಮೊದಲು ಡ್ರಗ್ಸ್ ನೀಡಿದ್ದೇ ಶಿವಪ್ರಕಾಶ್. ವಿಪರ್ಯಾಸ ಅಂದ್ರೆ ರಾಗಿಣಿ ಡ್ರಗ್ಸ್ ಮಾರ್ಗ ತೋರಿಸಿದ ಶಿವಪ್ರಕಾಶ್ನಿಂದ ಮೊದಲು ಡ್ರಗ್ಸ್ ಪಡೆದ ರವಿಶಂಕರ್ ಇಬ್ಬರು ರಾಗಿಣಿಗಾಗಿ ಹೋಟೆಲ್ನಲ್ಲಿ ಬಡಿದಾಡಿಕೊಂಡಿದ್ರು. ಇದೇ ಶಿವಪ್ರಕಾಶ್ ಎಫ್ಐಆರ್ ದಾಖಲಾದ ದಿನ ಹಾಸನದಲ್ಲಿದ್ದ. ಬಳಿಕ ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗಿಲ್ಲ. ಚಿಪ್ಪಿ ಸಿಕ್ರೆ ಸ್ಯಾಂಡಲ್ವುಡ್ನ ಇನ್ನೂ ಹಲವು ನಟ ನಟಿಯರ ಬಣ್ಣ ಬಯಲಾಗಲಿದೆ. ಶಿವಪ್ರಕಾಶ್ ಬೆಂಗಳೂರಿನ ಹೊರವಲಯದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಎನ್ನಲಾಗಿದೆ. ವಕೀಲರ ಮೂಲಕ ನಿರೀಕ್ಷಣಾ ಜಾಮೀನು ಪಡೆಯಲು ಯತ್ನಿಸುತ್ತಿದ್ದಾನೆ. ಆದರೆ ವೀರೇನ್ ಖನ್ನಾಗಾಗಿ ದೆಹಲಿಯಲ್ಲಿ ರೋಚಕ ಕಾರ್ಯಾಚರಣೆ ನಡೆಸಿದ ಸಿಸಿಬಿ ಪೊಲೀಸರು ಎಫ್ಐಆರ್ ಆದ ದಿನ ಹಾಸನದಲ್ಲೇ ಇದ್ದ ಶಿವಪ್ರಕಾಶ್ನನ್ನ ಇಲ್ಲಿ ತನಕ ಬಂಧಿಸಲು ಸಾಧ್ಯವಾಗಿಲ್ಲ. ಯಾಕೆ ಅನ್ನೋದೇ ಪ್ರಶ್ನೆ. ಯಾಕೆ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿಲ್ಲ ಅಂತ? ಕೆಲವರು ಮಾತ್ರ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ವಿ, ಬೇರೆಯವ್ರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ? ಅವರು ಅಬ್ಸ್ಕಾಂಡ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ತಲೆ ಮರೆಸ್ಕೊಂಡ್ಬಿಟ್ಟಿದ್ದಾರೆ, ಸಿಗ್ತಾ ಇಲ್ಲ, ಹುಡುಕ್ತಾ ಇದೀವಿ ಅಂತ ಹೇಳ್ತಾರೆ. ಮತ್ತೆ ಅವ್ರ ಆಫೀಸ್ಗಳು ಮನೆಗಳು ಯಾರು ರೇಡ್ ಮಾಡ್ತಾನಲ್ಲ ಇರ್ಬೋದು, ಸರ್ಕಾರದ ಒತ್ತಡನೂ ಇರ್ಬೋದು. ಕಿಂಗ್ ಪಿನ್ ನಂಬರ್ 2 ಆದಿತ್ಯ ಆಳ್ವಾ. ಮಾಜಿ ಸಚಿವ ಜೀವರಾಜ್ ಆಳ್ವಾ ಪುತ್ರ ಆದಿತ್ಯ ಆಳ್ವಾ ಸ್ಯಾಂಡಲ್ವುಡ್ ನಶೆ ಪ್ರಕರಣದ A6 ಆರೋಪಿ. ಆದರೆ ಈಗಾಗಲೇ ಬಂಧಿತರಾಗಿರುವ ನಶೆಕೋರರು ಬಾಯ್ಬಿಟ್ಟಿರುವ ಮಾಹಿತಿ ನೋಡಿದ್ರೆ ಆದಿತ್ಯ ಆಳ್ವಾ ನಶೆ ಪ್ರಕರಣದ ಮೀನಲ್ಲ, ತಿಮಿಂಗಿಲ ಅನ್ನೋದು ಸ್ಪಷ್ಟವಾಗಿದೆ. ಹೌಸ್ ಆಫ್ ಲೈಫ್ ಹೆಬ್ಬಾಳದ ಇದೇ ರೆಸಾರ್ಟ್ನಲ್ಲಿ ಆದಿತ್ಯ ಆಳ್ವಾ ನಶೆ ಪಾರ್ಟಿಗಳನ್ನ ನಡೆಸ್ತಾ ಇದ್ದ. ಈ ನಶೆ ಪಾರ್ಟಿಗಳಿಗೆ ಮಾದಕ ವಸ್ತುಗಳನ್ನ ಪೂರೈಸಲಾಗ್ತಿತ್ತು. ಆದಿತ್ಯ ಆಳ್ವಾ ಬೆಂಗಳೂರು ಮಾತ್ರವಲ್ಲದೆ ಮುಂಬೈ ಲಿಂಕ್ ಹೊಂದಿದ್ದಾನೆ. ಎಫ್ಐಆರ್ ದಾಖಲಾದ ದಿನದಿಂದ ಆದಿತ್ಯ ಆಳ್ವಾ ಪತ್ತೆಯಾಗಿಲ್ಲ. ಬೆಂಗಳೂರಿನ ಮನೆ, ರೆಸಾರ್ಟ್ ಜಾಲ ಆಡಿದ್ರೂ ಸಿಸಿಬಿ ಪೊಲೀಸರಿಗೆ ಆದಿತ್ಯನ ಸುಳಿವು ಸಿಕ್ಕಿಲ್ಲ.
ಬಂಧನ ಭೀತಿಯಲ್ಲಿ ಅಮೆರಿಕಾಗೆ ಹಾರಿದ್ನ ಪಾರ್ಟಿ ಕುಳ ಆದಿತ್ಯ ಆಳ್ವಾ. ತನ್ನದೇ ರೆಸಾರ್ಟ್ನಲ್ಲಿ ನಶೆ ಪಾರ್ಟಿಗಳನ್ನ ನಡೆಸ್ತಾಗಿದ್ದ ಆದಿತ್ಯ ಆಳ್ವಾ ಡ್ರಗ್ ಪೆಡ್ಲರ್ಗಳ ಜೊತೆ ನೇರ ನಂಟು ಇಟ್ಟುಕೊಂಡಿರೋ ಬಗ್ಗೆ ಸಿಸಿಬಿಗೆ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಎಫ್ಐಆರ್ನಲ್ಲಿ ತನ್ನ ಹೆಸರಿರೋದು ತಿಳಿಯುತ್ತಿದ್ದಂತೆ ಆದಿತ್ಯ ಆಳ್ವಾ ಪರಾರಿಯಾಗಿದ್ದಾನೆ. ಮುಂಬೈನ ನಂಟು ಇರೋದ್ರಿಂದ ಆದಿತ್ಯ ಆಳ್ವಾ ಮುಂಬೈಗೆ ಪರಾರಿಯಾಗಿದ್ದಾನೆ ಎನ್ನಲಾಗಿತ್ತು. ಆದರೆ ಇದೀಗ ಆದಿತ್ಯ ದೇಶವನ್ನೇ ಬಿಟ್ಟಿರುವ ಅನುಮಾನ ವ್ಯಕ್ತವಾಗಿದೆ. ಇದೇ ಕಾರಣಕ್ಕಾಗಿ ಆದಿತ್ಯ ಆಳ್ವಾ ವಿರುದ್ಧ ಲುಕೌಟ್ ನೋಟಿಸ್ ಜಾರಿ ಮಾಡಲು ಸಿದ್ಧತೆ ನಡೆದಿದೆ. ಆದಿತ್ಯ ಆಳ್ವಾ ತಾಯಿ ನಂದಿನಿ ಆಳ್ವಾ ಸದ್ಯ ಅಮೆರಿಕಾದಲ್ಲಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಭಾರತಕ್ಕೆ ಮರಳಲು ಸಾಧ್ಯವಾಗದೆ ಅಮೆರಿಕಾದಲ್ಲೇ ಉಳಿದಿದ್ದಾರೆ. ಹೀಗಾಗಿ ಆದಿತ್ಯ ಕೂಡ ಅಮೆರಿಕಾಗೆ ಪರಾರಿಯಾದ್ನ ಅನ್ನೋ ಪ್ರಶ್ನೆ ಮೂಡಿದೆ. ಏನೋ ಸಿಸಿಬಿ ಪೊಲೀಸರು ಬಂಧನ ಕಾರ್ಯಾಚರಣೆ ತಡ ಮಾಡಿದ್ರಿಂದ ಆದಿತ್ಯ ಪರಾರಿಯಾಗಲು ಅವಕಾಶ ಸಿಕ್ಕಂತಾಯ್ತು ಅನ್ನೋ ಮಾತು ಕೂಡ ಕೇಳಿ ಬಂದಿದೆ. ಈಗಾಗಲೇ ಆದಿತ್ಯ ಜೊತೆ ಹಲವು ನಟ ನಟಿಯರ ನಂಟು ಇರುವುದು ತಿಳಿದು ಬಂದಿದೆ. ಆದಿತ್ಯನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರೆ ಮತ್ತಷ್ಟು ನಟ ನಟಿಯರ ನಶೆ ರಹಸ್ಯ ಬಯಲಾಗಲಿದೆ. ಕಿಂಗ್ ಪಿನ್ ನಂಬರ್ 3 ಶೇಖ್ ಫಾಜಿಲ್. ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ರಾಜ್ಯ ರಾಜಕೀಯದಲ್ಲೂ ತಲ್ಲಣ ಸೃಷ್ಟಿಸಿರುವ ಹೆಸರಿದು. ಕ್ಯಾಸಿನೋ ಕಿಲಾಡಿ ಶೇಖ್ ಫಾಜಿಲ್ ಸಿಸಿಬಿ ಬಲೆಗೆ ಬಿದ್ರೆ ರಾಜ್ಯ ರಾಜಕಾರಣದಲ್ಲಿ ಭೂಕಂಪವೇ ಆಗೋ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಫಾಜಿಲ್ಗೆ ಸಿನಿಮಾ ಇಂಡಸ್ಟ್ರಿ ಜೊತೆಗೆ ರಾಜಕೀಯ ನಾಯಕರ ಜೊತೆ ಇರೋ ನಂಟು. ಶೇಖ್ ಫಾಜಿಲ್ ಬಿಟಿಎಂ ಲೇಔಟ್ ನಿವಾಸಿ. ಕೊಲಂಬೋದ ಕ್ಯಾಸಿನೋ ಏಜೆಂಟ್ ಆಗಿರುವ ಫಾಜಿಲ್ಗೆ ಅತ್ತ ಬಾಲಿವುಡ್ ಇತ್ತ ಸ್ಯಾಂಡಲ್ವುಡ್ ನಟ ನಟಿಯರ ಜೊತೆ ಒಡನಾಟವಿದೆ. ಕರ್ನಾಟಕ ಮತ್ತು ಮುಂಬೈನಿಂದ ಸೆಲೆಬ್ರಿಟಿಗಳನ್ನ ಕೊಲಂಬೋದ ಕ್ಯಾಸಿನೋಗಳಿಗೆ ಕಳಿಸ್ತಾಗಿದ್ದ ಫಾಜಿಲ್ ಕಮಿಷನ್ ಆಗಿ ಕೋಟಿ ಕೋಟಿ ಹಣ ಪಡೆಯುತ್ತಿದ್ದ. ರಾಜಕೀಯ ನಾಯಕರು ಕೂಡ ಫಾಜಿಲ್ನ ಕ್ಯಾಸಿನೋಗಳಿಗೆ ಭೇಟಿ ನೀಡಿದ್ದಾರೆ. ಅಷ್ಟೇ ಅಲ್ಲ, ಹಲವು ರಾಜಕೀಯ ನಾಯಕರು ಫಾಜಿಲ್ ಮೂಲಕ ಕ್ಯಾಸಿನೋಗಳಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಫಾಜಿಲ್ ಒಬ್ಬ ಸಿಕ್ಕಿಬಿದ್ರೆ ಸಿನಿಮಾ ತಾರೆಯರು ಮತ್ತು ರಾಜಕೀಯ ನಾಯಕರ ರಹಸ್ಯ ಬಯಲಾಗಲಿದೆ. ಸ್ಯಾಂಡಲ್ವುಡ್ ಪಾಲಿಟಿಕ್ಸ್ನ ನಶೆ ಫಜಲ್ ಬಿಡಿಸಲು ಸಿಸಿಬಿಗೆ ಶೇಖ್ ಫಾಜಿಲ್ ಅತ್ಯಂತ ಅವಶ್ಯಕ. ಹೀಗಾಗಿ ಸಿಸಿಬಿ ಪೊಲೀಸರು ಫಾಜಿಲ್ನ ಬಂಧಿಸಲು ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿದ್ದಾರೆ. ಇದೇ ವೇಳೆ ಶೇಖ್ ಫಾಜಿಲ್ನನ್ನ ಸರೆಂಡರ್ ಮಾಡಿಸಲು ಈತನ ಕುಟುಂಬ ಯತ್ನಿಸುತ್ತಿದೆ. ಶಿವಪ್ರಕಾಶ್ ಚಿಪ್ಪಿ, ಆದಿತ್ಯ ಆಳ್ವಾ ಮತ್ತು ಶೇಖ್ ಫಾಜಿಲ್ ಈ 3 ತಿಮಿಂಗಿಲಗಳು ಬಲೆಗೆ ಬಿದ್ರೆ ಸ್ಯಾಂಡಲ್ವುಡ್ ಮತ್ತು ರಾಜ್ಯ ರಾಜಕೀಯದ ಕರಾಳ ನಶೆ ಸತ್ಯಗಳು ಹೊರಗೆ ಬರುತ್ತವೆ. ಇನ್ನು ಈಗಾಗಲೇ ಬಂಧಿತನಾಗಿರುವ ವೀರೇನ್ ಖನ್ನಾನ ಅನೈತಿಕ ಸಾಮ್ರಾಜ್ಯದ ಒಂದೊಂದು ಮಾಹಿತಿಯೋ ಬೆಚ್ಚಿ ಬೀಳಿಸುವಂತಿದೆ. ವೀರೇನ್ ಖನ್ನಾ ಲಾಸ್ನಲ್ಲಿರುವ ಪಬ್ಗಳನ್ನು ಟಾರ್ಗೆಟ್ ಮಾಡ್ತಿದ್ದು ಹೇಗೆ? ವೀರೇನ್ ಖನ್ನಾನಿಂದ ಲಾಸ್ನಲ್ಲಿರುವ ಪಬ್ಗಳು ಲಾಭದ ಮುಖ ಕಾಣ್ತಾ ಇದ್ದಿದ್ದು ಹೇಗೆ? ವೀರೇನ್ ಖನ್ನಾನ 4 ವಿಧದ ಪಾರ್ಟಿಗಳು, ಆ ಪಾರ್ಟಿಗಳ ಬಳಿಕ ನಡೆಯುತ್ತಾ ಇದ್ದ ಮಾನಿನಿಯರ ದಂಧೆಯ ಕರಾಳತೆ ಎಂಥದ್ದು ಅನ್ನೋದನ್ನೇ ತೋರಿಸ್ತೀವಿ ಪುಟ್ಟ ವಿರಾಮದ ಬಳಿಕ. ಡ್ರಗ್ಸ್ ಜೊತೆಗೆ ಮಾನಿನಿಯರ ದಂಧೆ ನಡೆಸ್ತಾ ಇದ್ದ ಖತರ್ನಾಕ್ ಖನ್ನಾ. ನಶೆ ದಂಧೆಯ ತಿಮಿಂಗಿಲಗಳು ಸಿಸಿಬಿ ಬಲೆಗೆ ಬಿದ್ದಿಲ್ಲ. ಆದರೆ ಸಿಸಿಬಿ ಬಲೆಗೆ ಬಿದ್ದಿರುವ ಅತಿದೊಡ್ಡ ನಶೆ ಕುಳ ಹೈಫೈ ಪಾರ್ಟಿಗಳ ಆಯೋಜನೆಗೆ ದೇಶದಲ್ಲೇ ಖ್ಯಾತಿ ಪಡೆದಿದ್ದ ಇದೇ ವೀರೇನ್ ಖನ್ನಾನ ಕುಖ್ಯಾತಿಗಳು ಒಂದೊಂದೇ ಬಯಲಾಗುತ್ತಿವೆ. ಈತ ಡ್ರಗ್ಸ್ ದಂಧೆಯ ಜೊತೆಗೆ ಮಾನಿನಿಯರಿಗೆ ರೇಟ್ ಫಿಕ್ಸ್ ಮಾಡಿ ಹೈಟೆಕ್ ವೇಶ್ಯಾವಾಟಿಕೆ ನಡೆಸ್ತಾಗಿದ್ದ ಅನ್ನೋ ವಿಚಾರ ಬಯಲಾಗಿದೆ. ಪಾರ್ಟಿ ಪ್ಲಾನರ್ ವೀರೇನ್ ಖನ್ನಾ ವೆರೈಟಿ ಪಾರ್ಟಿಗಳನ್ನ ಆಯೋಜಿಸುತ್ತಿದ್ದ. ಓಪನ್ ಏರ್ ಪಾರ್ಟಿ ಮಾಡ್ತಿದ್ದ. ದೊಡ್ಡ ಸ್ಕ್ರೀನ್ ಹಾಕಿ ಸ್ಕ್ರೀನ್ ನಶೆಕೋರರನ್ನ ಕುಣಿಸುತ್ತಿದ್ದ. ರೆಸಾರ್ಟ್ ಪಬ್ಗಳನ್ನ ಬಾಡಿಗೆಗೆ ಪಡೆದು ಪಾರ್ಟಿಗಳನ್ನ ಆಯೋಜಿಸುತ್ತಿದ್ದ. ವಿಶೇಷ ಅಂದ್ರೆ ವೀರೇನ್ ಖನ್ನಾ ಲಾಸ್ನಲ್ಲಿರೋ ಪಬ್ಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ. ನಷ್ಟದಲ್ಲಿರುವ ಪಬ್ ಮಾಲೀಕರ ಜೊತೆ ಡೀಲ್ ಕುದುರಿಸುತ್ತಿದ್ದ. ಲಾಭದಲ್ಲೇ 25% ಪಾಲು ಪಡೆಯುತ್ತಿದ್ದ. ಅಷ್ಟಕ್ಕೂ ನಷ್ಟದಲ್ಲಿರುವ ಪಬ್ಗಳನ್ನ ಈತ ಲಾಭದ ಹಳಿಗೆ ತರ್ತಾ ಇದ್ದಿದ್ದು ಹೇಗೆ ಗೊತ್ತಾ? ಅದು ವೀರೇನ್ ಖನ್ನಾನ ಮನೆಹಾಳ ಟ್ಯಾಲೆಂಟ್.
ವೀರೇನ್ ಸ್ವಿಮ್ಮಿಂಗ್ ಪೂಲ್, ಲಾನ್ ಇರೋ 5 ಸ್ಟಾರ್ ಹೋಟೆಲ್ನಲ್ಲಿರೋ ಪಬ್ಗಳನ್ನೇ ಆಯ್ಕೆ ಮಾಡ್ತಿದ್ದ. ಈ ಪಾರ್ಟಿಗಳಿಗಾಗಿ ಪ್ರತ್ಯೇಕ ಗ್ರೂಪ್ ಮಾಡಿದ್ದ. ಇದಕ್ಕಾಗಿಯೇ ಸಾವಿರಾರು ಮಂದಿಗೆ ಒಂದೇ ಬಾರಿ ಸಂದೇಶ ಕಳುಹಿಸೋ ಆ್ಯಪ್ ಬಳಸುತ್ತಿದ್ದ. ಈ ಆ್ಯಪ್ಗಳಿಗೆ ಡಿಜೆ ಯಾರು, ಅಲ್ಲಿ ಸರಬರಾಜಾಗೋ ಡ್ರಗ್ ಯಾವುದು, ಜೊತೆಗೆ ನಿಮ್ಗಲ್ಲಿ ಸರ್ಪ್ರೈಸ್ ಇದೆ ಅಂತ ಮೆಸೇಜ್ ಮಾಡ್ತಿದ್ದ. ಈವೆಂಟ್ ದಿನ ಕೆಲ ದೇಶಿ ಹಾಗೂ ವಿದೇಶಿ ಮಾಡೆಲ್ಸ್ಗಳನ್ನ ಕರೆಸ್ತಾಗಿದ್ದ. ತನಗೆ ಪರಿಚಯ ಇರುವ ನಟ ನಟಿಯರನ್ನ ಆಹ್ವಾನಿಸುತ್ತಿದ್ದ. ವೀರೇನ್ ಖನ್ನಾ ಜೊತೆ ಸುಂದರಿಯರು ಫೋಟೋ ತೆಗೆಸಿಕೊಳ್ತಿದ್ರು. ಈ ಫೋಟೋಗಳನ್ನ ಪ್ರತಿಷ್ಠಿತ ಪತ್ರಿಕೆಗಳ ಪೇಜ್ 3ಗಳಲ್ಲಿ ಪ್ರಕಟಿಸಲಾಗ್ತಿತ್ತು. ನಂತರ ಈ ಫೋಟೋಗಳನ್ನ ಗ್ರೂಪ್ನಲ್ಲಿ ಶೇರ್ ಮಾಡ್ತಿದ್ದ. ಕೆಲವು ಮಂದಿಗೆ ಸುಂದರಿಯರ ಜೊತೆ ಇರೋ ಫೋಟೋಗಳನ್ನ ಪ್ರತ್ಯೇಕವಾಗಿ ಕಳುಹಿಸಿ ರೇಟ್ ಫಿಕ್ಸ್ ಮಾಡ್ತಿದ್ದ. ನಂತರ ಅವರಿಗೆ ಮಾನವೀಯರನ್ನ ಸರಬರಾಜು ಮಾಡ್ತಿದ್ದ. ಇದರಿಂದ ಭಾರಿ ಪ್ರಮಾಣದಲ್ಲಿ ಹಣ ಗಳಿಸ್ತಾ ಇದ್ದ. ನಶೆ ಮಾನಿನಿಯರೇ ವೀರೇನ್ ಖನ್ನಾ ಪಾರ್ಟಿಯ ಅಟ್ರಾಕ್ಷನ್ ಆಗಿತ್ತು. ಆದ್ರೆ ಕಂಡೋರ ಹೆಣ್ಣು ಮಕ್ಕಳ ಮೈಮಾರಿ ದುಡ್ಡು ಮಾಡ್ತಾ ಇದ್ದ ಖನ್ನಾ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾನೆ. ತಲೆಮರೆಸಿಕೊಂಡಿರುವ 3 ತಿಮಿಂಗಿಲಗಳು ಆದಷ್ಟು ಬೇಗ ಸಿಸಿಬಿ ಬಲೆಗೆ ಬೀಳಲಿ. ನಶೆಯ ಮತ್ತಷ್ಟು ಕೊಳೆ ಹೊರಗೆ ಬಂದು ಗಂಧದ ಗುಡಿ ಸ್ವಚ್ಛವಾಗ್ಲಿ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.